ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಅಗ್ನಿವೀರ್ ಜಿ ಡಿದು ಎಕ್ಸಾಮ್ ಡೇಟ್ ಬಿಟ್ಟಾರ. ಅದಕ್ಕಾಗಿ ಅದ್ರದ್ದು ಏನೇನು ಡೀಟೇಲ್ಸ್ ಐತಿ ನೋಡೋಣ ಬನ್ನಿ. ಏನಂತಂದ್ರೆ ಅಗ್ನಿವೀರ್ದು ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಗ್ನಿವೀರ್ಸ್ ಏನಂತಂದ್ರೆ ಯಾವಾಗಿಂದ ಸ್ಟಾರ್ಟ್ ಅದ ಅಂತಂದ್ರೆ ಜೂನ್ 30ನೇ ತಾರೀಕು ಹಿಡಿದು ಜುಲೈ 10ನೇ ತಾರೀಕು ತನಕ ಏನಪ್ಪ ಅಂತಂದರೆ ಎಕ್ಸಾಮ್ ನಡೆಯೋದವು. ಇದು 2025 ಮತ್ತು 26ರ ನೋಟಿಫಿಕೇಷನ್. ಇದು 30ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಅದಾವೆ. ಹಾಗಿದ್ರೆ ನಮ್ಗೆ ಹಾಲ್ ಟಿಕೆಟ್ ಯಾವಾಗಿಂದ ಸಿಗ್ತೈತೆ ಅಂತ ನೋಡ್ರಿ. ನಮಗೆ ಹಾಲ್ ಟಿಕೆಟ್ ಇಲ್ಲಿ ಡೀಟೇಲ್ಸ್ ಕೊಟ್ಟರು. ಏನಪ್ಪ ಅಂತಂದರೆ ಶೆಡ್ಯೂಲ್ಡ್ ಆಫ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ 2025 ಅಂತ ಹೇಳಿ ಇದನ್ನು ಕೊಟ್ರೆ ಇಲ್ಲಿ ಬರ್ತಾರೆ. ಇನ್ನು ಫಸ್ಟ್ನೇದು ಯಾವುದಂತಂದ್ರೆ ಅಗ್ನಿವೀರ್ ಜಿ ಡಿ, ಅಗ್ನಿವೀರ್ ಜನರಲ್ ಡ್ಯೂಟಿ. ಈ ಅಗ್ನಿವೀರ್ ಜನರಲ್ ಡ್ಯೂಟಿ ಎಕ್ಸಾಮ್ ಡೇಟ್ ಏನೈತಿ 30ನೇ ತಾರೀಕು ಹಿಡಿದು ಜೂನ್ 30ರಿಂದ 3 ಜುಲೈವರೆಗೂ ಏನಂತಂದ್ರೆ ಜನರಲ್ ಡ್ಯೂಟಿ ಇರ್ತೈತಿಲ್ಲ, ಜಿ ಡಿದವ್ರು ಎಕ್ಸಾಮ್ ನಡೀತಾವೆ. ಅದ್ರ ಟೈಮಿಂಗ್ ಎಷ್ಟು 60 ನಿಮಿಷ ಅದ್ರ ಟೈಮಿಂಗ್ ಇರ್ತೈತಿ. ಇನ್ನು ನಿಮ್ಗೆ ಹಾಲ್ ಟಿಕೆಟ್ ಯಾವಾಗ ಸಿಗ್ತೈತಿ ಅಂತ ಕೇಳಿದ್ರೆ 16ನೇ ತಾರೀಕು ನಿಮಗೆ ಅದರದ್ದು ಹಾಲ್ ಟಿಕೆಟ್ ಸಿಗ್ತೈತಿ. ಎಷ್ಟನೇ ತಾರೀಕು? 16ನೇ ತಾರೀಕು ಹಾಲ್ ಟಿಕೆಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಯಾವುದೋ ಟ್ರೇಡ್ ಮ್ಯಾನ್ ಐತಿ, ಅಗ್ನಿವೀರ್ ಟ್ರೇಡ್ ಮ್ಯಾನ್. ಅದು ಕೂಡ 3ನೇ ತಾರೀಕು, ಜುಲೈ 3ನೇ ತಾರೀಕಿಂದ 4ನೇ ತಾರೀಕು ತನಕ 2 ದಿನ ಅದು ಎಕ್ಸಾಮ್ ನಡೀತೈತಿ. ಅದರದ್ದು 18ನೇ ತಾರೀಕು ನೀವೇನಂತ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ಅಗ್ನಿವೀರ್ ಟೆಕ್, ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್ 8ದವರಿಗೆ, ಇದಾಗ ಹೇಳಿದ್ದು 10ಥದವರಿಗೆ. ಇದು ಅಗ್ನಿವೀರ್ ತೆಳಗಡೆ ಐತಲ್ಲ 4ನೇ ನಂಬರ್ದು, ಅದು 8ದವರಿಗೆ. ಅವ್ರದ್ದು ಎಕ್ಸಾಮ್ ಡೇಟ್ ಯಾವಾಗಿದೆ ಅಂದರೆ 7ನೇ ತಾರೀಕು ಐತಿ. ಅವ್ರ ಎಕ್ಸಾಮ್ ಡೇಟ 7ನೇ ತಾರೀಕು ಐತಿ. ಅವರು ಕೂಡ ಜನವರಿ 23ನೇ ತಾರೀಕು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಮೇನ್ ಅಂತಂದರೆ ಎಲ್ಲ ಇಲ್ಲಿ ಕೆಳಗಡೆ ಐತಲ್ಲ 5 ನಂಬರ್ದು ಅಗ್ನಿವೀರ್ ಜಿ ಡಿ ವುಮೆನ್ಸ್ ಮಿಲಿಟರಿ ಪೊಲೀಸ್. ಇದು ಮೇನ್. ಇದ್ರ ಬಗ್ಗೆ ಯಾರು ಎಲ್ಲರೂ ಹುಡುಗರದೇ ಮಾತಾಡ್ತಾರೆ, ಹುಡುಗಿಯರ್ದು ಯಾರು ಹೇಳಲ್ಲ. ಅವ್ರದ್ದು ಕೂಡ 7ನೇ ತಾರೀಕು ಐತಿ ಎಕ್ಸಾಮ್. ಅವ್ರದ್ದು ಕೂಡ 1 ಡೇ ಅಷ್ಟು ನಡೆಸ್ತಾರೆ. 7ನೇ ತಾರೀಕು ಐತಿ. ಅವರು ಕೂಡ ಅವ್ರ ಹಾಲ್ ಟಿಕೆಟನ್ನು 23ನೇ ತಾರೀಕು ಏನಂತಂದರೆ ಅವರು ಡೌನ್ಲೋಡನ್ನು ಮಾಡ್ಕೋಬೋದು. ಏನಾದ ಥರ ಸೋಲ್ಜರ್ ಟೆಕ್, ಹವಲ್ದಾರ್ ಎಜುಕೇಷನ್, ಸಿಪಾಯಿ, ಆ ಥರ ಎಲ್ಲ ಅದು. ನೆಕ್ಸ್ಟು ಜೆ ಸಿ ಒ ಆರ್ ಟಿ, ಜೆ ಸಿ ಒ ಕೆಟ್ರಿಂಗ್, ಹವಲ್ದಾರ್ ಸವಾಯಟೋ ಕಾರ್ಟೋ, ಆಮೇಲೆ ಅಗ್ನಿವೀರ್ ಕ್ಲರ್ಕ್ ಎಸ್ ಕೆ ಟಿ ಮತ್ತು ಅಗ್ನಿವೀರ್ ಕ್ಲರ್ಕ್ ಎಸ್ ಕೆ ಟಿ ಒಳಗೆ ಟೈಪಿಂಗ್ ಟೆಸ್ಟ್ ಇರತ್ತೆ. ಅವೆಲ್ಲ ಅದಾವು. ಸೊ ಇದನ್ನು ವಿಡಿಯೋದಾಗ ನೋಡ್ಕೊರಿ. ನಿಮ್ಗೆ ಯಾವ್ಯಾವ ಅಪ್ಲೈ ಆಗ್ತಾವಲ್ಲ ಅವು ಯಾವಾಗ ಡೇಟ್ ಇಶ್ಯೂ ಆಗ್ತಾವೆ ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಐತಿ, ಎಕ್ಸಾಮಿಂದ ಟೈಮಿಂಗ್ ಎಷ್ಟು ಇರ್ತೈತಿ ಎಲ್ಲ ನೀವು ನೋಡ್ಕೊರಿ. ನೆಕ್ಸ್ಟ್ ಇನ್ನು ಇಂಡಿಯನ್ ಆರ್ಮಿ ಅಗ್ನಿವೀರ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ ಜನರಲ್ ಡ್ಯೂಟಿಯವರಿಗೆ ಟೋಟಲ್ 50 ಕ್ವಶನ್ ಇರ್ತಾವೆ. 50 ಕ್ವಶನ್ನು. ಆಮೇಲೆ ಒಂದೊಂದು ಕ್ವಶನಿಗೆ 2 ಮಾರ್ಕ್ಸ್, 100 ಮಾರ್ಕ್ಸ್ ಇರ್ತೈತಿ. 100 ಮಾರ್ಕ್ಸಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರ್ತೈತೆ ಅಂದ್ರೆ ಜಿ ಡಿಗೆ 35 ಇರ್ತೈತಿ, ಜಿ ಡಿಗೆ 35 ಇರ್ತೈತಿ, ಟ್ರೇಡ್ಸ್ಮೆನ್ಗೆ 32 ಇರ್ತೈತಿ. ಅದು 10th ಮೇಲೆ ಬಂತು, 8th ಮೇಲೆ ಬಂತು. ಟ್ರೇಡ್ಸ್ಮೆನ್ಗಳಿಗೆ 32 ಇರ್ತೈತಿ. ಇನ್ನು ಒಂದು ಕ್ವಶನಿಗೆ 2 ಮಾರ್ಕ್ಸ್, ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರುತ್ತೆ. ಇದ್ರೊಳಗೆ ಏನಪ್ಪ ಅಂತಂದರೆ ನೆಗೆಟಿವ್ ಇಲ್ಲ, ಈ ಸಲ ನೆಗೆಟಿವ್ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಈ ಸಲ ಎಕ್ಸಾಮ್ ಕನ್ನಡದಾಗೂ ಕೂಡ ಐತಿ. ಈ ಸಲ ಎಕ್ಸಾಮ್ ಕನ್ನಡದಾಗ ಈ ಸಲ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಟ್ಟರು. ಹಾಗಾಗಿ ಎಲ್ಲರೂ ಚಲೋ ತಂಗ ಪ್ರಾಕ್ಟೀಸ್ ಮಾಡಿ ಬರೆದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಫಿಸಿಕಲ್ ಬರ್ದ. ಫಿಸಿಕಲ್ ಆರ್ಮಿಯೊಳಗೆ ಹೇಳ್ಬೇಕಂದ್ರೆ ಎಕ್ಸಾಮ್ಕಿನ್ನ ಫಿಸಿಕಲ್ ಬಿಟ್ಟಿರಬೇಕು. ಫಿಸಿಕಲ್ ಬಿಟ್ಟಿದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತೈತಿ. ನೀವು ಎಕ್ಸಾಮ್ ಅಷ್ಟೇ ಫುಲ್ ಮಾರ್ಕ್ಸ್ ತೊಗೊಂಡ್ರು ಫಿಸಿಕಲ್ ಫೇಲ್ ಆದ್ರೆ ಮತ್ತು ಫಿಸಿಕಲ್ ಫುಲ್ ಫಿಟ್ಟಾಗಿ ಎಕ್ಸಾಮ್ ಫೇಲ್ ಆದ್ರೂ ನಡೆಯಲ್ಲ. ಹಾಗಾಗಿ ಎರಡರೊಳಗೆ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಅದಕ್ಕಾಗಿ ಕರೆಕ್ಟಾಗಿ ಓದ್ರಿ. ಇನ್ನು ಈ ಸಲ ಏನಾಗಿದೆ ಅಂತಂದ್ರೆ ಫಿಸಿಕಲ್ದಾಗ ಮೊದಲು 2 ಗ್ರೂಪ್ ಇರ್ತದೆ, ಗ್ರೂಪ್ 1, ಗ್ರೂಪ್ 2 ಅಂಥೇಳಿ. ಆದರೆ ಈ ಸಲ ಗ್ರೂಪ್ 3, ಗ್ರೂಪ್ 4 ಅಂತ ಮಾಡ್ರಿ. ಗ್ರೂಪ್ 3, ಗ್ರೂಪ್ 4 ಮಾಡಿ ಅವಕ್ಕೆ ಅದರದ್ದೇ ಆದ ಮಾರ್ಕ್ಸನ್ನು ಕೊಟ್ಟಾರ. ಅಷ್ಟಾಗಿ ನೀವು ಕಂಪ್ಲೀಟ್ ಮಾಡಿದ್ರೆ 8 ಮಾರ್ಕ್ಸ್ ಅಂಥೇಳಿ. ಪುಲ್ಲಪ್ಸ್ಗೂ ಮಾರ್ಕ್ಸ್ ಅದಾವು. ಆಮೇಲೆ ಇದೇನು 9 ಫೀಟ್ ಲಾಂಗ್ ಜಂಪ್, ಆಮೇಲೆ ಜಿಗ್ಜಾಗ, ಇವೆಲ್ಲ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಸೊ ಅದೇನೇನಂತ ನೋಡಂಬ.
ಮೊದಲಿಗೆ ಗ್ರೂಪ್ 1 ಇದು 1600 ಮೀಟರ್ ಇರ್ತೈತಿ. ಗ್ರೂಪ್ 1 ಏನಂತಂದ್ರೆ ಅಪ್ ಟು 5 ಮಿನಿಟ್ಸ್ 30 ಸೆಕೆಂಡ್ಸ್ವರೆಗೂ. ಈ ಗ್ರೂಪ್ 1 ಗ್ರೂಪ್ 2 ಒಳಗೆ ಏನೂ ಚೇಂಜಸ್ ಇಲ್ಲ. ಮೊದಲೇ ಹೆಂಗಿದ್ದು ಈಗೂ ಹಂಗಾದವು. 5 ನಿಮಿಷ 30 ಸೆಕೆಂಡ್ ತನಕ ಬಂದರೆ ಗ್ರೂಪ್ 1, 5 ನಿಮಿಷ 31 ಸೆಕೆಂಡ್ ಹಿಡಿದು 5 ನಿಮಿಷ 45 ಸೆಕೆಂಡ್ ಬಂದರೆ ಸೆಕೆಂಡ್ ಗ್ರೂಪ್ ಅಂತ ಬರ್ತಿತ್ತು. ಫಸ್ಟ್ ಗ್ರೂಪಿಗೆ 60 ಮಾರ್ಕ್ಸ್ ಕೊಡ್ತಿದ್ರು, ಸೆಕೆಂಡ್ ಗ್ರೂಪಿಗೆ 48 ಮಾರ್ಕ್ಸನ್ನು ಕೊಡ್ತಿದ್ರು. ಈಗೇನು ಮಾಡ್ಯಾರ ಅಂದ್ರೆ ಹೊಸದಾಗಿ 2 ಗ್ರೂಪನ್ನು ಆ್ಯಡ್ ಮಾಡ್ಯಾರ, ಗ್ರೂಪ್ 3 ಅಂಥೇಳಿ. ಇಲ್ಲಿ 5 ಮಿನಿಟ್ 46 ಸೆಕೆಂಡ್ದಿಂದ 6 ಮಿನಿಟ್ಸ್ವರೆಗೂ ಐತಿ. ಆಮೇಲೆ ಗ್ರೂಪ್ 4 ಏನೈತಲ್ಲ 6 ಮಿನಿಟ್ಸ್ 1 ಸೆಕೆಂಡಿಂದ 6 ಮಿನಿಟ್ಸ್ 15 ಸೆಕೆಂಡ್ವರೆಗೂ ಐತಿ. ಇಲ್ಲಿ ಏನಂತಂದ್ರೆ ಇದು ಯಾರಿಗೆ ಬೆನಿಫಿಟ್ ಅಂತಂದ್ರೆ ಯಾರೆಲ್ಲ 1 ಸೆಕೆಂಡು 10 ಸೆಕೆಂಡು ಏನು ಹೋಗ್ತಿದ್ರಲ್ಲ, ಫೇಲ್ ಆಗ್ತಿದ್ರಲ್ಲ ಅಲ್ಲಿ ಹೋಗಿ, ಆವಾಗ ಅವರಿಗೆ ಇದು ಬೆನಿಫಿಟ್ ಆಗ್ತೈತಿ. ಈಗ ಅವರು ಆರಾಮ 6-15 ತನಕ ಹೊಡಿಬೋದು. ಆದ್ರೆ ಇಲ್ಲಿ ಮಾರ್ಕ್ಸ ಕಮ್ಮಿ ಸಿಗ್ತಾವೆ. ಮಾರ್ಕ್ಸ್ ಏನಾಕತಿ ಕಮ್ಮಿ ಸಿಗ್ತಾವೆ. ಇದು ಒಂಥರ ನೋಡ್ರೆ ಫುಲ್ ಪ್ರಾಕ್ಟೀಸ್ ಮಾಡಿದ ಹುಡುಗರಿಗೆ ಡಿಸ್ಅಡ್ವಾಂಟೇಜ್ ಅಂದಂಗೆ ನನ್ನ ಪ್ರಕಾರ. ನಿಮ್ಗೆ ಹೆಂಗೆ ಅನ್ಸೈತೆ ನಿಮ್ಗೆ ಬಿಟ್ಟಿದ್ದು. ಯಾಕಂತ ಕೇಳಿದ್ರೆ ಫುಲ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವ್ರೇನು ರೀ, ಇವರು ಕಮ್ಮಿ ಪ್ರಾಕ್ಟೀಸ್ ಮಾಡಿದವರು ಸಪೋಸ್ ಗ್ರೂಪ್ 3 ಹೊಡೆದ್ರೆ ಅಂತ ತಿಳ್ಕೊಳ್ಳಿ. ಗ್ರೂಪ್ 3 ಹೊಡೆದು 36 ಮಾರ್ಕ್ಸ್ ತೊಗೊಂಡ್ರಂದ್ರೆ ಎಕ್ಸಾಮ್ದಾಗ ಇವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ಇವ್ರ ಫಿಸಿಕಲ್ಲಿಗೆ ಎಫರ್ಟಿಗೆ ಯಾವುದೇ ಒಂದು ವ್ಯಾಲ್ಯೂ ಇಲ್ದಂಗೆ ಆಗ್ತೈತಿ. ಅದೇ ಥರ ಸೇಮ್ ಎರಡೂ ಕಡೆನೂ ಆಗುತ್ತದೆ. ಇಲ್ಲಾಂದರೆ ಓದಿದವ್ರಿಗೆ ಮೋಸ ಆಗ್ತದೆ. ಈ ಥರ ಯಾವುದೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಥರ ಮಾಡ್ಯಾರು. ಅದಕ್ಕೆ ಈ ಥರ 4 ಗ್ರೂಪ್ ಆಗಿದಾವೆ. ಇನ್ನು ಪುಲ್ಲಪ್ಸ್ ಏನೈತಿ ಸೇಮ್ 10 ಹೊಡೆದ್ರೆ 40 ಮಾರ್ಕ್ಸು, 9 ಹೊಡೆದ್ರೆ 33, 8 ಹೊಡೆದ್ರೆ 27, 7 ಹೊಡೆದ್ರೆ 21, 6 ಹೊಡೆದ್ರೆ 16 ಈ ಥರ ಇದೆ. ಇನ್ನು ಲಾಂಗ್ ಜಂಪ್ ಹೇಳಿದೆ, ಇದು ಕ್ವಾಲಿಫೈಯಿಂಗ್ ನೇಚರ್. ಇದು ಮತ್ತು ಜಿಗ್ಜಾಗ್ ಅಂತಲ್ಲ, ಇವೆಲ್ಲ ಕ್ವಾಲಿಫೈಯಿಂಗ್ ನೇಚರ್ ಇರ್ತವೆ ಇವು. ಸೊ ಇದು ಏನಂತಂದ್ರೆ ಹುಡುಗರದ್ದು. ಇನ್ನು ಫಿಮೇಲ್ಸ್ ಕ್ಯಾಂಡಿಡೇಟ್ ನೋಡೋದಾದ್ರೆ ಫಿಮೇಲ್ಸ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನೈತಲ್ಲ ಆ್ಯಟ್ ರ್ಯಾಲಿ ಸೈಟ್ನಾಗ ಅವ್ರಿಗೆ ಕೂಡ 1600 ಮೀಟ್ರ್ ರನ್ನಿಂಗ್ ಇರ್ತೈತಿ. 1600 ಮೀಟ್ರ್ ರನ್ನಿಂಗ್ ಇರ್ತೈತಿ. ಈ 1600 ಮೀಟ್ರ್ ರನ್ನಿಂಗ್ ಐತಲ್ಲ ಅವ್ರಿಗೆ ಗ್ರೂಪ್ 1 ಗ್ರೂಪ್ 2 ಅಂತ ಅಷ್ಟೇ ಇರ್ತೈತಿ. ಗ್ರೂಪ್ 1 ಏನೈತಿ 7.5 ನಿಮಿಷ ಇರ್ತೈತಿ. 7.5 ನಿಮಿಷ ಅಂದರೆ 7 ನಿಮಿಷ 30 ಸೆಕೆಂಡ್ ಇರ್ತೈತಿ. ಗ್ರೂಪ್ 2 ಅಪ್ ಟು 8 ಮಿನಿಟ್ಸ್ ಈ ಗ್ರೂಪ್ 2 ಇರ್ತೈತಿ. ಅದೇ ಲಾಂಗ್ ಜಂಪ 10 ಫೀಟ್ ನೀಡ್ ಟು ಕ್ವಾಲಿಫೈ, ಹೈ ಜಂಪ 3 ಫೀಟ್ ನೀಡ್ ಟು ಕ್ವಾಲಿಫೈ. ಅವೆಲ್ಲ ಕ್ವಾಲಿಫೈಯಿಂಗ್ ನೇಚರ್ ಇರ್ತವ. ಇನ್ನು ಇದು ಎಕ್ಸ್ಟ್ರಾ ಇದು ಯಾರಿಗಪ್ಪ ಅಂತಂದ್ರೆ ಹಿಲ್ಲಿ ಟೆರೆನ್ ಒಳಗೆ ಇರ್ತಾರಲ್ಲ ಅವರಿಗಿದು. ಇದು ನಮಗೇನು ಸಂಬಂಧಪಡಲ್ಲ, ಕರ್ನಾಟಕದವ್ರಿಗೇನು ಸಂಬಂಧ ಪಡಂಗಿಲ್ಲ. ಸೊ ಇಷ್ಟು ಲೇಡೀಸ್ಗೆ ಇರ್ತೈತಿ. ಕರೆಕ್ಟಾಗಿ ಎಲ್ಲರೂ ಓದ್ರಿ. ಈ ಸಲ ನಿಮ್ಮದೊಂದು ಪೋಸ್ಟನ್ನು ಮಾಡ್ಕೊರಿ. ಬಾಯ್, ಎಲ್ಲರೂ ಟೇಕ್ ಕೇರ್.